ಸ್ನೇಹಿತರೆ ನಮಸ್ಕಾರ, ನಾನು ರವೀಂದ್ರ ಜೋಶಿ. ಕೊನೆಗೂ ಹಿಂಡನ್ಬರ್ಗ್ ಹಚ್ಚಿದಂಥ ಪಟಾಕಿ ಟುಸ್ ಅಂದು ಹೋಗಿದೆ. ಸೋಮವಾರ ಬೆಳಗ್ಗೆ ಎಂದಿನಂತೆ ಷೇರು ಮಾರುಕಟ್ಟೆ ಓಪನ್ ಆಗತ್ತೆ. ಓಪನ್ ಆದಮೇಲೆ ಪ್ರಾರಂಭದಲ್ಲಿ ದುರ್ಬಲವಾಗಿ ನಿಫ್ಟಿ ಸೂಚ್ಯಂಕಗಳಿರ್ತವೆ ಮತ್ತು ಸೆನ್ಸೆಕ್ಸ್ ಸೂಚ್ಯಂಕಗಳಿರ್ತವೆ. ನಿರೀಕ್ಷೆಯಂತೆ ಅದಾನಿ ಅವರ ಸ್ಟಾಕ್ಗಳು ಯಾವಿದ್ದಾವೆ ಆ ಸ್ಟಾಕ್ಗಳು 1-2-3% ಕುಸಿತವನ್ನು ಕಾಣ್ತವೆ. ಅದಾದ ಮೇಲೆ ಸುಮಾರು 12 ಗಂಟೆ ಸುಮಾರಿಗೆ, ಅಂದರೆ ಇವತ್ತು ಸೋಮವಾರ ದಿವಸ 12 ಗಂಟೆ ಸುಮಾರಿಗೆ ಈಗ ಮಾರುಕಟ್ಟೆ ಮತ್ತೆ ಚೇತರಿಸಿಕೊಂಡಿದೆ. ನಿಫ್ಟಿ 50, ಬ್ಯಾಂಕ್ 50 ಎಲ್ಲವೂ ಏರುಗತಿಯಲ್ಲಿದ್ದಾವೆ, ಊರ್ಧ್ವಮುಖಿಯಾಗಿದ್ದಾವೆ. ಷೇರು ಮಾರುಕಟ್ಟೆಯಲ್ಲಿ ಯಾವ ಬ್ಲಡ್ ಬಾತ್ ಆಗತ್ತೆ ಅಂತ ಹಿಂಡನ್ಬರ್ಗ್ ರಿಸರ್ಚ್ ಹಾಗೂ ವಿಪಕ್ಷಗಳು ಅಂದ್ಕೊಂಡಿದ್ವೋ, ರಾಹುಲ್ ಗಾಂಧಿ ಅಂದ್ಕೊಂಡಿದ್ರು, ಅದೆಲ್ಲ ಸುಳ್ಳಾಗಿ ಹೋಗಿದೆ, ಹುಸಿಯಾಗಿ ಹೋಗಿದೆ. ದೊಡ್ಡದಾದಂಥ ತಲ್ಲಣ ಆಗತ್ತೆ ಮಾರುಕಟ್ಟೆಯಲ್ಲಿ ಅಂತ ನಿರೀಕ್ಷೆ ಮಾಡಲಾಗಿತ್ತು. ಕಳೆದ 2 ದಿನಗಳಿಂದ ಷೇರು ಮಾರುಕಟ್ಟೆ ಇರಲಿಲ್ಲ. ಶನಿವಾರ ಭಾನುವಾರ ಇರೋದಿಲ್ಲ. ಸೋಮವಾರ ದಿವಸ ಮಾರುಕಟ್ಟೆ ಓಪನ್ ಆದಾಗ ಇದ್ದಕ್ಕಿದ್ದ ಹಾಗೆ ಬ್ಲಡ್ ಬಾತ್ ಆಗಿಬಿಡುತ್ತೆ. ಸೂಚ್ಯಂಕಗಳು ಇನ್ನಿಲ್ಲದ ಹಾಗೆ ಕುಸಿದು ಬಿಡ್ತವೆ. ಭಾರತದಲ್ಲಿ ಹೂಡಿಕೆ ಮಾಡಿದಂಥ ಸಣ್ಣ ಹೂಡಿಕೆದಾರರು ಎಲ್ಲರೂ ತಮ್ಮ ಷೇರುಗಳನ್ನು ಮಾರ್ಕೊಂಡು ಬಿಡ್ತಾರೆ. ಏಕೆಂದರೆ ಈ ಬಾರಿ ನೇರವಾಗಿ ಟಾರ್ಗೆಟ್ ಮಾಡಿದ್ದು ಯಾರನ್ನ? ಇಡೀ ಷೇರು ಮಾರುಕಟ್ಟೆ ನಿಯಂತ್ರಣ ಮಂಡಳಿಯಾಗಿರುವಂಥ ಸೆಬಿಯ ಚೇರ್ಮನ್ ಮಾಧವಿ ಬುಚ್ ಅವರ ಮೇಲೆ ಆರೋಪ ಮಾಡಿದೆ ಹಿಂಡನ್ಬರ್ಗ್ ರಿಸರ್ಚು. ಆದ್ದರಿಂದ ಮಾರುಕಟ್ಟೆ ಸಂಪೂರ್ಣವಾಗಿ ಕುಸಿದು ಹೋಗುತ್ತೆ. ಭಾರತದ ಆರ್ಥಿಕತೆ ನಷ್ಟಗೊಳ್ಳುತ್ತೆ, ಸಂಪೂರ್ಣವಾಗಿ ಕುಸಿಯತ್ತೆ. ಎಂಥ ನಿರೀಕ್ಷೆ ನೋಡ್ರಿ, ಆಮೇಲೆ ಎಂಥ ಷಡ್ಯಂತ್ರ ನೋಡ್ರಿ, ಎಂಥ ಪಿತೂರಿ ನೋಡ್ರಿ. 2 ದಿವಸ ಸಮಯ ಕೊಡ್ತಾರೆ ಮಾರುಕಟ್ಟೆಯಲ್ಲಿ ಒಂದು ಫ್ಲಕ್ಚುಯೇಷನ್ ಆಗಲಿಕ್ಕೆ, ಮಾನಸಿಕವಾಗಿ ಜನರನ್ನು ಸನ್ನದ್ಧಗೊಳಿಸಲಿಕ್ಕೆ. ಜನ ಎಲ್ಲ ಷೇರುಗಳನ್ನು ಮಾರ್ಕೋಬೇಕು ಅಂತ ನಿರೀಕ್ಷೆ ಮಾಡ್ತಾರೆ. ಮೊದಲನೇದಾಗಿ ಹಿಂಡನ್ಬರ್ಗ್ ರಿಸರ್ಚ್ ಅನ್ನೋದು ಕೇವಲ ರಿಸರ್ಚ್ ಕಂಪ್ನಿ ಅಲ್ಲ, ಅದು ಶಾರ್ಟ್ ಸೆಲ್ಲಿಂಗ್ ಮಾಡುವಂಥ ಕಂಪ್ನಿ. ಶಾರ್ಟ್ ಸೆಲ್ಲಿಂಗ್ ಅಂತಂದರೆ ಒಂದು ಶೇರ್ನ ಬೆಲೆ ₹1000 ಇದೆ ಅಂತಂದರೆ ಅದು ₹700 ಬರುತ್ತೆ ಅಂತ ₹700 ಖರೀದಿ ಮಾಡುವಂಥ ಒಂದು ಕಂಪ್ನಿ ಇದು. ನಾವು ಸುಮ್ಮನೆ ಲೇಮನ್ ಭಾಷೆಯಲ್ಲಿ ಹೇಳ್ತಾ ಇರೋದು. ಕಡಿಮೆ ದರವನ್ನು ತೋರಿಸಿ ಅದನ್ನು ಖರೀದಿ ಮಾಡೋದು. ಯಾವ್ಯಾವಾಗ ಕುಸಿತ ಕಾಣುತ್ತೋ ಆವಾಗ ಮುಂಚೆ ಬುಕ್ ಮಾಡಿ ಇಟ್ಕೊಳ್ಳೋದು, ಅದನ್ನು ಖರೀದಿ ಮಾಡೋದು ಇದರ ದಂಧೆ. ಇಂಥ ಕಂಪ್ನಿ ಕಳೆದ ಬಾರಿ ಯಶಸ್ವಿ ಆಗಿಬಿಡ್ತು. ಅದಾನಿಯವ್ರನ್ನ ಅಲ್ಲಾಡಿಸ್ಬಿಡ್ತು. ಮಾರುಕಟ್ಟೆಯಲ್ಲಿ ದೊಡ್ಡದಾದಂಥ ಕುಸಿತ ಕಾಣಲಿಕ್ಕೆ ಕಾರಣೀಭೂತ ಆಯಿತು. ವಿಪಕ್ಷಗಳಿಗೆ ಒಂದು ವಿಷಯವನ್ನು ಕೊಡ್ತು. ಆ ವಿಷಯವನ್ನು ಇಟ್ಕೊಂಡು ಅವರು ಬೀದಿಗಿಳಿದ್ರು. ಬೀದಿಗಿಳಿದದ್ದಲ್ಲದೆ ಸುಪ್ರೀಂ ಕೋರ್ಟ್ಗೆ ಹೋದರು. ಇದರ ಹಿಂದೆ ನರೇಂದ್ರ ಮೋದಿ ಅವರಿದ್ದಾರೆ ಅಂತ ಬಿಂಬಿಸಲಾಯಿತು. ಇಷ್ಟೆಲ್ಲ ಮಾಡಿದ ಮೇಲೆ ಸುಪ್ರೀಂ ಕೋರ್ಟ್ ಸಮಿತಿ ಮಾಡುತ್ತೆ. ಸಮಿತಿ ಮಾಡಿದ ಮೇಲೆ ಸೆಬಿ ಇದರ ಕುರಿತು ಸಂಪೂರ್ಣವಾದಂಥ ತನಿಖೆಯನ್ನು ಮಾಡುತ್ತೆ. ತನಿಖೆ ಮಾಡಿದ ಮೇಲೆ ಸ್ವತಃ ಈ ಹಿಂಡನ್ಬರ್ಗ್ ರಿಸರ್ಚ್ಗೆ ನಿನ್ನ ಹತ್ರ ಇರುವಂಥ ದಾಖಲಾತಿ ಕೊಡುವಂತ ಹೇಳುತ್ತೆ. ಶೋಕಾಸ್ ನೋಟಿಸ್ ಇಶ್ಯೂ ಮಾಡುತ್ತೆ. ಆದರೆ ಇಲ್ಲಿಯವರೆಗೂ ಹಿಂಡನ್ಬರ್ಗ್ ರಿಸರ್ಚ್ ಯಾವುದೇ ರೀತಿಯ ಉತ್ತರವನ್ನು ಕೊಡೋದಿಲ್ಲ. ಆದರೆ ಮೊನ್ನೆ ಇದ್ದಕ್ಕಿದ್ದ ಹಾಗೆ ಮತ್ತೆ ನಿಮ್ಮ ಭಾರತ ದೇಶದಲ್ಲಿ ಇನ್ನೊಂದು ಬಾಂಬ್ ಹಾಕ್ತೀನಿ ಅಂತ ಸೂಚನೆಯನ್ನು ಕೊಡುತ್ತೆ. ಕೊಡೋದಷ್ಟೇ ಅಲ್ಲ, ಮಾರನೇ ದಿವಸ ಹೇಳುತ್ತೆ ನಿಮ್ಮ ಸೆಬಿ ಚೇರ್ಮನ್ನು ಮತ್ತು ಆಕೆಯ ಗಂಡನೇ ಅವ್ಯವಹಾರ ನಡೆಸ್ತಾರೆ. ಆಫ್ಶೋರ್ ಎಂಟಿಟಿ ಜೊತೆ ಇವರು ವ್ಯವಹಾರ ಇದೆ. ಗೌತಮ್ ಅದಾನಿಯ ಅಣ್ಣನಾಗಿರುವಂಥ ವಿನೋದ್ ಅದಾನಿಯ ಆಫ್ಶೋರ್ ಎಂಟಿಟಿಯಲ್ಲಿ ಇವರು ಹೂಡಿಕೆಯನ್ನು ಮಾಡಿದ್ದಾರೆ. ಮಾಹಿತಿ ಕೊಟ್ಟವ್ರು ಯಾರು? ವಿಸಲ್ ಬ್ಲೋವರ್ ಮಾಹಿತಿ ಕೊಟ್ಟಿದೆ. ಇವರು ನೋಡಿದ್ದು ಲಿಂಕ್ಡ್ಇನ್ನಲ್ಲಿರುವಂಥ ಪ್ರೊಫೈಲ್ನಲ್ಲಿ ಹಾಕಿರುವಂಥ ಇವರ ಡಾಟಾವನ್ನು. ಯಾರಾದರೂ ಕಳ್ಳತನ ಮಾಡಿದವರು ನಾನು ಇಂತಿಂತಲ್ಲಿ ಕಳ್ಳತನ ಮಾಡಿದ್ದೆ ಅಂತ ಲಿಂಕ್ಡ್ಇನ್ ಪ್ರೊಫೈಲ್ನಲ್ಲಿ ಹಾಕ್ಕೋತಾರೇನ್ರಿ? ಇದು ಕಾಮನ್ ಸೆನ್ಸು. ಇದು ದೊಡ್ಡದಾಗಿ ಬಿಂಬಿಸುವಂಥ ಪ್ರಯತ್ನ ಮಾಡುತ್ತೆ. ಮಜಾ ನೋಡಿ. ಇದರ ಕುರಿತಾಗಿ ವಿಪಕ್ಷಗಳು ಯಾವ ರೀತಿ ತಮ್ಮ ಇದನ್ನು ಬಳಸ್ಕೊಂಡ್ರು, ಇದನ್ನು ಪಿತೂರಿಯನ್ನು ಯಾವ ರೀತಿ ಬಳಸ್ಕೊಂಡ್ರು ನೋಡಿ. ರಾಹುಲ್ ಗಾಂಧಿ ಯಾವಾಗಲೂ ಪತ್ರಿಕಾಗೋಷ್ಠಿ ಮಾಡ್ತಾರೆ. ಈ ಬಾರಿ ಅವರು ಪತ್ರಿಕಾಗೋಷ್ಠಿಯನ್ನು ಮಾಡುವುದಿಲ್ಲ. ಈ ಬಾರಿ ಅರವಿಂದ್ ಕೇಜ್ರಿವಾಲ್ ರೀತಿಯಲ್ಲಿ ಒಂದು ವಿಡಿಯೋ ಮಾಡಿ ಆ ವಿಡಿಯೋವನ್ನು ಸೋಷಿಯಲ್ ಮೀಡಿಯಾದಲ್ಲಿ ಮಾಧ್ಯಮದವರಿಗೆ ಹರಿಬಿಡ್ತಾರೆ. ವಿಡಿಯೋವನ್ನು ಹೇಗೆ ಚಿತ್ರಿಸಿದ್ದಾರೆ? ಹಿಂದ್ಗಡೆ ಎಲ್ಲ ಲೈಬ್ರರಿ ಪುಸ್ತಕಗಳಿರಬೇಕು. ಅಂದರೆ ಈತ ಒಬ್ಬ ಪ್ರತಿಭಾವಂತ, ಬುದ್ಧಿವಂತ, ಮೇಧಾವಿ ಅಂತ ಇವರನ್ನು ತೋರ್ಪಡಿಸ್ಲಿಕ್ಕೆ ಇವರ ಪ್ರೊಫೈಲ್ ಮ್ಯಾನೇಜರ್ಸ್ ಇದ್ದಾರಲ್ಲ, ಇವ್ರನ್ನ ಬ್ರ್ಯಾಂಡಿಂಗ್ ಮಾಡೋ ಜನ ಅವ್ರು ಹೇಳ್ತಾರೆ, ನೋಡಿ ನೀವು ಹಿಂದ್ಗಡೆ ಲೈಬ್ರರಿ ಇರಬೇಕು, ಹಿಂದ್ಗಡೆ ಎಲ್ಲ ಬುಕ್ಸ್ ಇರಬೇಕು, ಅದ್ರ ಮುಂದ್ಗಡೆ ನೀವು ಕೂತು ಮಾತಾಡಬೇಕು, ನಿಮ್ಮನ್ನು ಕ್ಲೋಸ್ ಶಾಟಲ್ಲಿ ತೆಗಿತೀವಿ. ನಾವು ಅದೇ ಪ್ರೊಫೆಷನ್ನಲ್ಲಿರೋರು, ಸೋಷಿಯಲ್ ಮೀಡಿಯಾದಲ್ಲಿರೋರು, ಇವರು ಆಡುವ ಆಟ ಇವ್ರಿಗಿಂತ ಚೆನ್ನಾಗಿ ನಮ್ಗೆ ಗೊತ್ತಿರುತ್ತೆ. ಬೆಳಗ್ಗೆ ಎದ್ದರೆ ನಾವು ಸೋಷಿಯಲ್ ಮೀಡಿಯಾದ ಮೂಲಕ ನಮ್ಮ ಜೀವನ ಪ್ರಾರಂಭ ಆಗೋದು.
ಆಮೇಲೆ ಅಲ್ಲಿ ಹೇಳ್ತಾರೆ, ಇಂಡಿಯಾ ಆಸ್ಟ್ರೇಲಿಯಾ ಕ್ರಿಕೆಟ್ ಮ್ಯಾಚ್ ನಡೀತಾ ಇರ್ತದೆ, ಅಲ್ಲಿ ತೀರ್ಮಾನ ಮಾಡೋರು ಕೂತಿರುವಂಥ ಪ್ರೇಕ್ಷಕರು ಅಲ್ಲ, ಆಡ್ತಾ ಇರುವಂಥ ಆಟಗಾರರು ಅಲ್ಲ, ಅಂಪೈರ್ ಆಟವನ್ನು ತೀರ್ಮಾನ ಮಾಡ್ತಾರೆ. ಇಲ್ಲಿ ಅಂಪೈರ್ ಆಗಿರುವಂಥ ಮಾಧವಿ ಪುರಿ ಬುಚ್ ಏನಿದ್ದಾರೆ ಅವ್ರ ಮೇಲೆ ಆರೋಪ ಬಂದಿರೋದ್ರಿಂದ ಅವರು ರಾಜೀನಾಮೆ ಕೊಡಬೇಕು. ನೋಡಿ ಹೆಂಗೆ ಸ್ಕ್ರಿಪ್ಟ್ ಬರೆದು ಕೊಡ್ತಾರೆ ರಾಹುಲ್ ಗಾಂಧಿಗೆ ಅಂತ. ಅವರು ರಾಜೀನಾಮೆ ಕೊಡಬೇಕು. ಇವತ್ತು ಏನಾದರೂ ಹೂಡಿಕೆದಾರರಿಗೆ, ಸಣ್ಣ ಸಣ್ಣ ಹೂಡಿಕೆದಾರರಿಗೆ, ಇನ್ವೆಸ್ಟರ್ಸ್ಗೆ ದೊಡ್ಡ ನಷ್ಟ ಆದರೆ ನರೇಂದ್ರ ಮೋದಿ ಕೊಡ್ತಾರಾ? ನೋಡಿ ಅವರ ಟಾರ್ಗೆಟ್ ಯಾವಾಗಲೂ ಹೇಗಿರುತ್ತೆ, ನರೇಂದ್ರ ಮೋದಿ ಕೊಡ್ತಾರಾ, ಅಥವಾ ಸೆಬಿ ಮುಖ್ಯಸ್ಥೆ ಆಗಿರುವಂಥ ಮಾಧವಿ ಬುಚ್ ಕೊಡ್ತಾರಾ, ಅಥವಾ ಗೌತಮ್ ಅದಾನಿ ಕೊಡ್ತಾರಾ? ಜನರಿಗೆ ಕೇಳೋರ್ಗೆ ಏನು ಅನ್ಸುತ್ತೆ ಅಂದರೆ, ಹೌದು ರಾಹುಲ್ ಗಾಂಧಿಗೆ ಸಣ್ಣ ಹೂಡಿಕೆದಾರರ ಬಗ್ಗೆ ಎಷ್ಟು ಕಳಕಳಿ ಇದೆ, ಇನ್ವೆಸ್ಟರ್ಸ್ ಪರವಾಗಿ ಇವರು ಮಾತಾಡ್ತಾ ಇದ್ದಾರೆ. ಏಕೆಂದರೆ ಕಳೆದ ಬಾರಿಯೂ ಇದೇ ರೀತಿ ಮಾಡಿದ್ರು ಇವರು. ಈ ದೇಶದ ಪೆನ್ಷನರ್ಸ್ಗಳೆಲ್ಲ ದುಡ್ಡು ಹಾಕಿದ್ದಾರೆ, LICನಲ್ಲಿ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಡೆಪಾಸಿಟ್ ಮಾಡಿದ್ದಾರೆ. ಈ ಎರಡೂ ಕಂಪನಿಗಳು ಅದಾನಿ ಕಂಪನಿಯ ಮೇಲೆ ಇನ್ವೆಸ್ಟ್ ಮಾಡಿದ್ದಾವೆ. ಈಗ ಅದಾನಿ ಕಂಪನಿನ ತೋಪು ಅಂತಾಗಿದೆ, ಸಣ್ಣ ಹೂಡಿಕೆದಾರರ ದುಡ್ಡೆಲ್ಲ ಹೊರಟೋಯ್ತು, ಬೀದಿಗೆ ಬಿದ್ದರು ಅಂತ ಮಲ್ಲಿಕಾರ್ಜುನ್ ಖರ್ಗೆ, ರಾಹುಲ್ ಗಾಂಧಿ ಗಲಾಟೆ, ದೇಶಾದ್ಯಂತ ಸಂಚಲನ ಮೂಡಿಸ್ಬಿಟ್ಟಿದ್ರು, ಅರಾಜಕತೆ ಸೃಷ್ಟಿ ಮಾಡಿದರು. ಈ ಬಾರಿ ಅಂಪೈರ್ ಅಂತ ಇವ್ರನ್ನ ತೋರಿಸಿ ಇವರು ರಾಜೀನಾಮೆ ಕೊಡಬೇಕು. ಆಮೇಲೆ ಇದಕ್ಕೆ ನಷ್ಟ ಆದರೆ ಮೋದಿ ಕೊಡ್ತಾರಾ, ಅದಾನಿ ಕೊಡ್ತಾರಾ ಅಂತ ಪ್ರಶ್ನೆಗಳನ್ನು ರಾಹುಲ್ ಗಾಂಧಿ ಕೇಳ್ತಾರೆ. ಪತ್ರಿಕಾಗೋಷ್ಠಿ ಯಾಕೆ ಮಾಡಲಿಲ್ಲ? ಪತ್ರಿಕಾಗೋಷ್ಠಿ ಮಾಡಿದರೆ ಅವ್ರಿಗೊಂದು ಭಯ ಇದೆ. ಈಗ ಏನು ಭಯ? ಅವ್ರಿಗೆ ಸಲಾವುದ್ದೀನ್ ಚೌಧರಿ ಅನ್ನುವಂಥ ಒಬ್ಬ ವ್ಯಕ್ತಿ ರಿಪಬ್ಲಿಕ್ ಭಾರತ್ನಲ್ಲಿ ಕೂತ್ಕೊಂಡು ಆಗಸ್ಟ್ 10ನೇ ತಾರೀಕು ಒಂದು ಪ್ರಶ್ನೆಯನ್ನು ಕೇಳ್ತಾನೆ. ಅಷ್ಟೇ ಅಲ್ಲ, ರಾಹುಲ್ ಗಾಂಧಿ ಅವ್ರನ್ನ ಎಲ್ಲ ಮೀಡಿಯಾದಲ್ಲೂ ಟ್ಯಾಗ್ ಮಾಡ್ತಾನೆ ಅವ್ರ ವಿಡಿಯೋನ. ಏನಂತ, ನೀವು ಹೋಗಿ ತಾರಿಕ್ ರೆಹಮಾನಿ ಜೊತೆ 21 ದಿನಗಳ ಹಿಂದೆ ಬಾಂಗ್ಲಾದೇಶದ ವಿರುದ್ಧ ಷಡ್ಯಂತ್ರ ಮಾಡಿದ್ದೀರಾ ಇಲ್ವಾ? ತಾರಿಕ್ ರೆಹಮಾನ್ನನ್ನು ಭೇಟಿಯಾಗಿದ್ರಾ ಇಲ್ವಾ? ಭೇಟಿಯಾಗಿ ಬಾಂಗ್ಲಾದೇಶದಲ್ಲಿ ಸರ್ಕಾರ ಉಳಿಸ್ಲಿಕ್ಕೆ ಸಂಚುಗಾರಿಕೆಯ ಕುರಿತು ಚರ್ಚೆ ಮಾಡಿದ್ರಾ ಇಲ್ವಾ? ಹೇಳಿ ರಾಹುಲ್ ಗಾಂಧಿ ಅವರೇ ಅಂತ ಪ್ರಶ್ನೆ ಕೇಳ್ತಾನೆ. ಯಾರು? ಸಲಾವುದ್ದೀನ್ ಚೌಧರಿ, ಬಾಂಗ್ಲಾದೇಶದ ಪತ್ರಕರ್ತ, ಬ್ಲಿಡ್ಜ್ ಅನ್ನುವಂಥ ಪತ್ರಿಕೆಗೆ ಬರೆಯುವಂಥ ಮನುಷ್ಯ, ಅಲ್ಲಿ ಅತ್ಯಂತ ಹೆಸರಾಂತ ಪತ್ರಕರ್ತ. ಆತ ಒಂದು ದೊಡ್ಡವಾದಂಥ ಷಡ್ಯಂತ್ರವನ್ನು ಬಹಿರಂಗಗೊಳಿಸ್ತಾನೆ. ಏನಂತ? ಇವತ್ತೇನು ಬಾಂಗ್ಲಾದೇಶದಲ್ಲಿ ಈ ರೀತಿಯಾದಂಥ ಸರ್ಕಾರ ಕೆಡವು ಉರುಳಿಸಿರುವಂಥ ತಂತ್ರಗಾರಿಕೆ ಇದೆಲ್ಲ, ಇದನ್ನು ಮಾಡಿದ್ದು ತಾರಿಕ್ ರೆಹಮಾನ್. ಯಾರು ಈ ತಾರಿಕ್ ರೆಹಮಾನ್? ಖಲೀದಾ ಜಿಯಾ ಮಾಜಿ ಪ್ರಧಾನಿಯ ಮಗ. ಈತ ಯಾರು? 2008ರಲ್ಲಿ ಪರಾರಿ ಆಗಿರುವಂಥ ವ್ಯಕ್ತಿ ಬಾಂಗ್ಲಾದೇಶದಿಂದ. ಯಾವ ಕಾರಣಕ್ಕೆ ಪರಾರಿಯಾದ? ಈತ ಶೇಖ್ ಹಸೀನಾ ಮೇಲೆ ರ್ಯಾಲಿ ನಡೆದಾಗ ಬಾಂಬನ್ನು ಎಸೆದಿದ್ದಾಯ್ತು. ಖಲೀದಾ ಜಿಯಾ ಮಗ ತಾರಿಕ್ ರೆಹಮಾನ್ ಶೇಖ್ ಹಸೀನಾ ಮೇಲೆ ಬಾಂಬ್ ದಾಳಿಯನ್ನು ಮಾಡ್ತಾನೆ. ಆತನ ಮೇಲೆ ಕೇಸ್ ಹಾಕಲಾಗತ್ತೆ. ದೇಶ ಬಿಟ್ಟು ಓಡೋಗಿ ಲಂಡನ್, ಯುನೈಟೆಡ್ ಕಿಂಗ್ಡಮಲ್ಲಿ ಸೆಟ್ಲ್ ಆಗ್ತಾನೆ. ಈತನ ದೇಶ ಬಿಟ್ಟು ಪರಾರಿ ಆದವನ ಮೇಲೆ ಕೇಸ್ ಹಾಕಲಾಗತ್ತೆ, ಉಗ್ರಗಾಮಿ ಕೃತ್ಯದ ಕೇಸ್ ಹಾಕಲಾಗತ್ತೆ, ಸೆಡಿಷನ್ ಆ್ಯಕ್ಟ್ ಕೇಸ್ ಇರುತ್ತೆ. 2018ರಲ್ಲಿ ಈತನಿಗೆ ಜೀವಾವಧಿ ಶಿಕ್ಷೆಯಾಗತ್ತೆ. ಒಬ್ಬ ರಾಷ್ಟ್ರದ್ರೋಹಿ, ಬಾಂಗ್ಲಾದೇಶದ ರಾಷ್ಟ್ರದ್ರೋಹಿ, ಆತಂಕಿ, ಉಗ್ರ, ಒಂದು ಸರ್ಕಾರವನ್ನು ಕೆಡವಲಿಕ್ಕೆ ಷಡ್ಯಂತ್ರ ಮಾಡ್ತಾ ಇದ್ದಂಥ, ಪರದೇಶದಲ್ಲಿ ಕುಳಿತು ಷಡ್ಯಂತ್ರ ಮಾಡ್ತಾ ಇರುವ ವ್ಯಕ್ತಿಯ ಜೊತೆ ಭಾರತದ ವಿಪಕ್ಷ ನಾಯಕನಿಗೆ ಏನು ಕೆಲಸ ಅನ್ನೋದು ನಮ್ಮ ಪ್ರಶ್ನೆ. ಈಗ ಸಲಾವುದ್ದೀನ್ ಚೌಧರಿ ಕೇಳಿರುವಂಥ ಪ್ರಶ್ನೆ ಅದೇ. ರಾಹುಲ್ ಗಾಂಧಿ ಅವರು ಇದನ್ನು ಖಂಡಿಸಲಿ, ಇದನ್ನು ಸುಳ್ಳು ಅಂತ ಹೇಳಿ ಅವಾಗ ನನ್ನ ಹತ್ರ ಇರುವಂಥ ದಾಖಲೆಗಳನ್ನು ಬಿಡುಗಡೆ ಮಾಡ್ತೀನಿ ಅಂತ ಈತ ಹೇಳ್ತಾನೆ. ಆಗಸ್ಟ್ 4ಕ್ಕೆ OP ಇಂಡಿಯಾದಲ್ಲಿ ಈತ ಲೇಖನವನ್ನು ಬರೀತಾನೆ. ನೋಡಿ, ಸರ್ಕಾರ ಬೀಳುತ್ತೆ, ಇದೇ ರೀತಿ ಶೇಖ್ ಹಸೀನಾ ಅವ್ರನ್ನ ದೇಶದಿಂದ ಓಡಿಸ್ತಾರೆ, ಅಮೇರಿಕದ CIA ಮತ್ತು ಪಾಕಿಸ್ತಾನದ ISI ಇದರಿಂದ ತಂತ್ರಗಾರಿಕೆ ಇದೆ ಅವ್ರದ್ದು, ಜಾರ್ಜ್ ಸೊರೋಸ್ ಫಂಡಿಂಗ್ ಮಾಡಿದ್ದಾನೆ, ಅಮೇರಿಕದವರು ಇಲ್ಲಿ ತಮ್ಮ ಬೇಸನ್ನು ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾ ಇದ್ರು, ಶೇಖ್ ಹಸೀನಾ ಒಪ್ಕೊಳ್ಳಿಲ್ಲ, ಅದಕ್ಕೆ ಅಮೇರಿಕೆಯ CIA, ಪಾಕಿಸ್ತಾನ ISI ಸೇರಿ ಸರ್ಕಾರ ಕೆಡುತ್ತಾ ಇದೆ. ಇದಕ್ಕೆ ಸಹಾಯ ಮಾಡ್ತಾ ಇರೋದು ಖಲೀದಾ ಜಿಯಾ, ಮಾಜಿ ಪ್ರಧಾನಮಂತ್ರಿ, ಮತ್ತು ಆಕೆಯ ಮಗ ತಾರಿಕ್ ರೆಹಮಾನ್ ಅಂತ ಸ್ಪಷ್ಟವಾಗಿ ಮಾಹಿತಿಯನ್ನು ಕೊಡ್ತಾನೆ. ಈಗ ರಾಹುಲ್ ಗಾಂಧಿ ಪತ್ರಿಕಾಗೋಷ್ಠಿ ಮಾಡಿದರೆ ಇಷ್ಟು ದಿವಸ ಈತ ಎಲ್ಲರಿಗೂ ಪ್ರಶ್ನೆ ಕೇಳ್ತಾ ಇದ್ದ. ರಾಹುಲ್ ಗಾಂಧಿ ಏನಂತ, ನಿನ್ನ ಜಾತಿ ಯಾವುದು, ನಿಮ್ಮ ಚಾನಲ್ ಓನರ್ ಜಾತಿ ಯಾವುದು, ನೀನು ಕ್ಯಾಮ್ರಾಮ್ಯಾನ್, ನಿನ್ನ ಬಗ್ಗೆ ಮಾತಾಡಲ್ಲ ಬಿಡು, ನೀನು ಸೈಡಿಗೆ ಸರಿ, ನೀನು ಹೇಳು ನಿಂದು ಯಾವುದು, ನೀನು ಮಿಶ್ರಾಜಿ ಅಂತ ಅವನು ಅಖಿಲೇಶ್ ಯಾದವ್. ಈ ರೀತಿ ಕಂಡವರ ಜಾತಿಯನ್ನು ಕೇಳ್ತಾ ಇದ್ದಂಥ ಜನ ಇವರು. ಈಗ ಇವರಿಗೆ ಜನ ಪ್ರಶ್ನೆ ಕೇಳುವ ಸಮಯ ಬಂದಿದೆ. ಹೌದೇನ್ರಿ, ಸಲಾವುದ್ದೀನ್ ಚೌಧರಿ ಹೇಳ್ತಾ ಇದ್ದಾರೆ, ನಿಜ ಏನ್ರಿ, ನೀವು ಹೋಗಿ ತಾರಿಕ್ ರೆಹಮಾನ್ ಭೇಟಿಯಾಗಿದ್ರೇನ್ರಿ? ಇಲ್ಲ 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 ಅನ್ನೋಕ್ಕಾಗಲ್ಲ. ಇಲ್ಲ ಅಂದ ತಕ್ಷಣ ಆತ ಫೋಟೋ ಬಿಡುಗಡೆ ಮಾಡ್ತಾನೆ. ಅಂದರೆ ಒಬ್ಬ ವಿಪಕ್ಷ ನಾಯಕ, ಸಂವಿಧಾನಾತ್ಮಕ ಹುದ್ದೆಯಲ್ಲಿರುವಂಥ ವ್ಯಕ್ತಿ, ಒಂದು ದೇಶದ ದೇಶದ್ರೋಹಿಯ ಜೊತೆ ಕೂತು ಮೀಟಿಂಗ್ ಮಾಡ್ತಾನೆ, ಒಂದು ಸರ್ಕಾರ ಉರುಳಲಿಕ್ಕೆ ಕಾರಣೀಭೂತ ಆಗ್ತಾನೆ. ಈ ವ್ಯಕ್ತಿ ಭಾರತ ದೇಶದಲ್ಲಿ ಏನೇನು ಮಾಡಬಹುದು ಅಂತ ಎಲ್ಲರೂ ಆಲೋಚನೆ ಮಾಡ್ತಾ ಇರ್ತಾರೆ. ಆವಾಗಲೇ ಹಿಂಡನ್ಬರ್ಗ್ ರಿಸರ್ಚ್ ಬರುತ್ತೆ.
ಭಾರತ ದೇಶದಲ್ಲಿ ನಡೆಯುವಂಥ ಎಲ್ಲ ಪ್ರತಿಭಟನೆಯ ಹಿಂದೆ ಶಾಹೀನ್ ಬಾಗ್ ಇರಬಹುದು, ರೈತರ ಹೋರಾಟ ಇರಬಹುದು, ಯಾವುದೇ ಇರಬಹುದು, ಅದರ ಹಿಂದೆ ಒಬ್ಬ ಜಾರ್ಜ್ ಸೊರೋಸ್ ಇರ್ತಾನೆ, ಒಬ್ಬ ರಾಹುಲ್ ಗಾಂಧಿ ಇರ್ತಾನೆ, ಒಬ್ಬ ಅರವಿಂದ್ ಕೇಜ್ರಿವಾಲ್ ಇರ್ತಾನೆ. ಇವರ ಎಲ್ಲರ ಉದ್ದೇಶ ನರೇಂದ್ರ ಮೋದಿ ಸರ್ಕಾರವನ್ನು ಕೆಳಗಿಳಿಸಬೇಕು ಅಂತ. ಇದೇ ಬಾಂಗ್ಲಾದೇಶದ ಷಡ್ಯಂತ್ರ ಏನಿದೆ ಭಾರತದಲ್ಲಿ ಆಗಲಿ ಅಂತ ಇನ್ನೆಲ್ಲದ ಹಾಗೆ ಪ್ರಯತ್ನ ಮಾಡಿದ್ರು ಇವರು. ಹೆಸರು ರೈತರ ಪ್ರತಿಭಟನೆ ಅಂತಾರೆ, ಅಲ್ಲಿ ಭಾರತ ದೇಶದ ಧ್ವಜವನ್ನು ಇಳಿಸಿ ಮೇಲೆ ಹಾಕಿದ್ದು ಖಲಿಸ್ತಾನಿ ಧ್ವಜವನ್ನು ಖಲಿಸ್ತಾನಿ ಭಯೋತ್ಪಾದಕ. ಅಂದರೆ ಖಲಿಸ್ತಾನಿ ಭಯೋತ್ಪಾದಕರು ರೈತರ ಪ್ರತಿಭಟನೆ ರೀತಿಯಲ್ಲಿ ಬಂದು ದಿಲ್ಲಿಯಲ್ಲಿ ಆ ರೀತಿ ಅರಾಜಕತೆಯನ್ನು ಸೃಷ್ಟಿ ಮಾಡಿದ್ದು. ಶಾಹೀನ್ ಬಾಗ್ ಹೆಸರಿನಲ್ಲಿ ಮೂಲಭೂತವಾದಿಗಳು ದಿಲ್ಲಿಯಲ್ಲಿ ಉಪಟಳವನ್ನು ಮಾಡಿದ್ದು. ಸ್ವತಃ ಸುಪ್ರೀಂ ಕೋರ್ಟ್ ಹೇಳುತ್ತೆ ಜನಸಾಮಾನ್ಯರಿಗೆ ಯಾವುದೇ ರೀತಿಯ ತೊಂದರೆ ಆಗಬಾರ್ದು, ಜನಸಾಮಾನ್ಯರ ಹಕ್ಕದು ಅಂತ. ಆದರೆ ಶಾಹೀನ್ ಬಾಗ್ನಲ್ಲಿ ನಡೆದಂಥ ಅರಾಜಕತೆಯನ್ನು ನಿಲ್ಲಿಸಲಿಕ್ಕೆ ಯಾರಿಗೂ ಸಾಧ್ಯ ಆಗಲಿಲ್ಲ. ಅಂದರೆ ಒಂದೇ ಒಂದು ಗುಂಡನ್ನು ಯಾರ್ದಾದ್ರ ಮೇಲೆ ಹೊಡೆದಿದ್ರೆ, ಅಲ್ಲಿ ಹಾಗೆ ಶೇಖ್ ಹಸೀನಾ ಶೂಟ್ ಅಟ್ ಸೈಟ್ ಮಾಡಿಸಿರೋ ಹಂಗೇನಾರು ಮಾಡಿದರೆ ಇಡೀ ದೇಶಾದ್ಯಂತ ದಾವಾನೆಲ್ಲ ಹೇಳಬೇಕು, ಬೆಂಕಿ ಹಚ್ಚಬೇಕು, ಸರ್ಕಾರವನ್ನು ಕೆಳಗಿಳಿಸಬೇಕು. ರಾಹುಲ್ ಗಾಂಧಿಗೆ ಈಗ ತಾಕತ್ತಿದ್ರೆ ಬಂದು ಪತ್ರಿಕಾಗೋಷ್ಠಿಯನ್ನು ಎದುರಿಸಬೇಕು. ಈತ ಮೊಹಮ್ಮದ್ ಯೂನಸ್ಗೆ ಅಭಿನಂದನೆ ಹೇಳಲಿಕ್ಕೆ ಸಮಯ ಇದೆ. ಹಿಂದೂಗಳಲ್ಲಿ ಆಗುವಂಥ ಹತ್ಯಾಕಾಂಡದ ಕುರಿತು ಒಂದೇ ಒಂದು ನೋವಿನ ಮಾತನ್ನು ಹೇಳಲಿಕ್ಕೆ, ಇದು ಖಂಡನಾರ್ಹ ಅಂತ ಹೇಳಲಿಕ್ಕೆ ಸಾಧ್ಯ ಆಗಲಿಲ್ಲ. ಈತ ಹಿಂಡನ್ಬರ್ಗ್ ವಿಚಾರ ಮಾತಾಡಲಿಕ್ಕೆ ಸಮಯ ಇದೆ, ಸಲಾವುದ್ದೀನ್ ಚೌಧರಿ ಹೇಳಿದ ಸುಳ್ಳು ಅಂತ ಹೇಳಲಿಕ್ಕೆ ಈತನಿಗೆ ಧೈರ್ಯ ಇಲ್ಲ. ಅಂದರೆ ಈತ ಸಂಚುಗಾರ ಅನ್ನುವುದು ಮೇಲಿಂದ ಮೇಲೆ ಪ್ರೇಮ ಫಸಿಯಲ್ಲೇ ಸಾಬೀತಾಗ್ತಾ ಇರುವಂಥದ್ದು. ಇದು ಅಲ್ಲ ಅನ್ನುವುದಾದರೆ ಈತ ಬಂದು ಸ್ಪಷ್ಟೀಕರಣವನ್ನು ಕೊಡಬೇಕು. ಏಕೆಂದರೆ ಈತ ಈಗ ಕೇವಲ ಒಬ್ಬ MP ಅಲ್ಲ, ಈ ದೇಶದ ವಿಪಕ್ಷ ನಾಯಕ, ಶ್ಯಾಡೋ ಪ್ರೈಮ್ ಮಿನಿಸ್ಟರ್ ಅಂತ ಭ್ರಮಿಸಿಕೊಂಡ ವ್ಯಕ್ತಿ, ಈ ದೇಶದಲ್ಲಿ ಸಂವಿಧಾನಾತ್ಮಕ ಹುದ್ದೆಯಲ್ಲಿರುವಂಥ ವ್ಯಕ್ತಿ. ಮಾಡುವ ತಾಕತ್ತಿದೆಯಾ? ಕಾದು ನೋಡೋಣ. ಸಂಚಿಕೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ. ನಿಮ್ಮ ಸಹಾಯ, ನಿಮ್ಮ ಸಹಕಾರ, ನಿಮ್ಮ ಸಹಭಾಗಿತ್ವ ಇಲ್ಲದೆ ಈ ಅಭಿಯಾನ ನಡೆಸುವುದು ಕಷ್ಟ ಸಾಧ್ಯ. ಹಲವಾರು ಸವಾಲುಗಳ ಮಧ್ಯೆ, ಹಲವಾರು ಬೆದರಿಕೆಗಳ ಮಧ್ಯೆಯೂ ನಮ್ಮ ಧ್ವನಿಯನ್ನು ಎತ್ತುವಂಥ ನಿರಂತರ ಪ್ರಯತ್ನ ನಡೀತಾ ಇದೆ. ನೀವು ನಮ್ಮ ಜೊತೆ ಇದ್ದೀರಿ ಅನ್ನುವಂಥ ನಂಬಿಕೆಯ ಮೇಲೆ ಮಾಡ್ತಾ ಇರುವಂಥ ಅಭಿಯಾನ ಇದು. ಇನ್ನೇನು ಹೇಳಿ. ನಮಸ್ಕಾರ.